ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಅಥವಾ ಅವರ ಒಂದು ಲೈನ್ ಏನಿದೆ ಅದರ ವಿರುದ್ಧ ಯಾರು ಮಾತಾಡ್ತಾರೋ ಅವರನ್ನ ಬಗ್ಗು ಬಡಿಯೋದಕ್ಕೆ ಈ ಒಂದು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅಂತ ಬಿಜೆಪಿ ಅವರು ಹೇಳ್ತಾ ಇರೋದು. ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಸಿಕ್ಕಾಪಟ್ಟೆ ಚರ್ಚೆಗಳನ್ನ ಮಾಡಿದೆ. ಚರ್ಚೆ ನಡೆದ ಪ್ರತಿ ಸಂದರ್ಭದಲ್ಲೂ ನಾನು ಬಿಜೆಪಿ ಅವರಿಗೆ ಮನವಿ ಮಾಡಿದ್ದೇನು ಅಂದ್ರೆ, ದಯವಿಟ್ಟು ಈ ವಿಚಾರದಲ್ಲಿ ಅವ್ರಿಗೆ ಬೇಕಾದಂಗೆ ಈ ಕಾನೂನನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ನೀವು ಅನುವು ಮಾಡ್ಕೊಡ್ಬೇಡಿ. ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ. ದ್ವೇಷ ಭಾಷಣ ಬಿಜೆಪಿ ಅವರು ಮಾಡಬಾರ್ದು, ಕಾಂಗ್ರೆಸ್ ಮಾಡಬಾರ್ದು, ಯಾರು ಮಾಡಬಾರ್ದು. ಯಾಕೆಂದ್ರೆ ದ್ವೇಷ ಭಾಷಣದಿಂದ ಸಮಾಜದಲ್ಲಿ ಸಾಮರಸ್ಯ ಕದಡ್ತಾ ಇದೆ, ದ್ವೇಷದ ಮನೋಭಾವ ಜಾಸ್ತಿ ಆಗ್ತಾ ಇದೆ, ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅಸಹನೆ ಜಾಸ್ತಿ ಆಗ್ತಾ ಇದೆ, ಕೋಮು ದ್ವೇಷ, ಕೋಮು ದಳ್ಳೂರಿ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಅಂತಹ ಭಾಷಣಗಳಿಗೆ ಕಡಿವಾಣ ಹಾಕಲೇಬೇಕು. ಅಂತಹ ಬರಹಗಳಿಗೆ ಕಡಿವಾಣ ಹಾಕಲೇಬೇಕು. ಅದು ಮಾಧ್ಯಮಗಳಾದ್ರೂ ಸರಿ ಅಥವಾ ರಾಜಕೀಯ ನಾಯಕರಾದ್ರೂ ಸರಿ, ಯಾವ ಸಂಘ ಸಂಸ್ಥೆಗಳಾದ್ರೂ ಸರಿ, ಪಕ್ಷಗಳಾದ್ರೂ ಸರಿ. ಆದರೆ ಯಾವುದು ವಾಕ್ ಸ್ವಾತಂತ್ರ್ಯ, ಯಾವುದು ದ್ವೇಷ, ಯಾವುದು ದ್ವೇಷ ಭಾಷಣ, ಯಾವುದು ದ್ವೇಷ ಬರಹ ಅನ್ನೋದಕ್ಕೆ ಒಂದು ಗಡಿ ಬೇಕಲ್ಲ. ಈಗಾಗಲೇ ಹಲವಾರು ಕಾನೂನುಗಳೇ IPC CRPC ಅಲ್ಲಿ ಹಲವಾರು ಕಾನೂನುಗಳಿವೆ. ಆ ಕಾನೂನುಗಳಲ್ಲಿ ಯಾವ ಸಂವಿಧಾನ ನಮ್ಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆಯೋ ಅದೇ ವಾಕ್ ಸ್ವಾತಂತ್ರ್ಯದಲ್ಲಿ ತಿದ್ದುಪಡಿಗಳನ್ನ ತಂದು ಇದು ಯಾರು ತಮ್ಮ ಮಾತಿನಿಂದ ತಮ್ಮ ಬರಹದಿಂದ ದ್ವೇಷವನ್ನ ಹುಟ್ಟು ಹಾಕ್ತಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆ ಮತ್ತು ಕಾನೂನುಗಳು ಕೂಡ ಆಲ್ರೆಡಿ ಇವೆ.